ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನುವಾದ ಜಗದ್ಗುರು ಜಗದ್ವಂದ್ಯ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳನ್ನು ನನ್ನ ರೂಮ್ ಮಂದಿರದಲ್ಲಿ ಸ್ಥಾಪಿಸಿ ತತ್ಸ್ವರೂಪರು ವೇದಾಂತವಾಗೀಶರು ಗೀತೋತ್ತಮರು ವೇದಾಂತ ಸಿದ್ಧಾಂತ ಅಭಿನವಾಚಾರ್ಯರು ಶ್ರೀಮದ್ ಭಗವದ್ಗೀತೆಯ ಶ್ರೇಷ್ಠ ಭಾಷ್ಯಕಾರರಾದ ಪರಮಗುರುಗಳ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕ್ಷೇತ್ರಾಧಿಪತಿಯಾದ ಶರಣಬಸವೇಶ್ವರರ ಕರ್ತುಗದ್ದಿಗೆಗೆ ಭಕ್ತಿಯ ಕುಸುಮಗಳನ್ನು ಸಮರ್ಪಿಸಿ ಈ ಶಿವಾನುಭವ ಗೋಷ್ಠಿಯನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೆ ತಮ್ಮ ದರ್ಶನ ಆಶೀರ್ವಾದವನ್ನು ಕರುಣಿಸಲಿರುವ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಕ್ಕನ ಪರಾವತಾರಿಗಳಾದ ಮಾತಾಜಿಯವರ ಪವಿತ್ರ ಪಾದಾರವಿಂದಗಳಿಗೆ ನಮನಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ಪರಮ ಪೂಜ್ಯರಾದ ಜಡಸಿದ್ದಪ್ಪಂಗಳವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಪೂಜ್ಯರ ಅಡಿದಾವರಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದು ಈ ಮನುಷ್ಯ ಜನ್ಮದ ಸಾರ್ಥಕತೆಗಾಗಿ ಆಗಮಿಸಿದ ಸಮಸ್ತ ಸದ್ಗುರು ಭಕ್ತರ ಸದೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಅಪರ ಶಿವನಿಗೂ ನಮಿಸಿ ಶಿವಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣಾರ್ಥಿ. ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿಯ ಗ್ರಂಥದ ಒಂದು ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ನಮ್ಮ ಉಪದೇಶವನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಶಾಂತಿ ಸಮಾಧಾನದಿಂದ ಇರಬೇಕಂತ ಬಯಸ್ತಾರೆ. ಅಪೋರ್ ಮ್ಯಾಗಿನ್ ಮ್ಯಾಗ ಹೇಳ್ತಿರ್ತಾರೆ, ದೇರ್ ಈಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪೀಸ್ ಆ್ಯಂಡ್ ಪ್ಲೆಜರ್. ಪೀಸ್ ಅಂದ್ರೆ ಶಾಂತಿ, ಪ್ಲೆಜರ್ ಅಂದ್ರೆ ಸುಖ. ಅದಕ್ಕೆ ಉಪನಿಷತ್ತಿನೊಳಗೆ ಪ್ರತಿಯೊಂದು ಶಾಂತಿ ಮಂತ್ರದ ಕೊನೆಗೆ ಓಂ ಶಾಂತಿ 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 ಅಂತಂದ. ಸುಖ 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 ಅಂತಂದಿಲ್ಲ. ಅಂದ್ರೆ ನಾವೆಲ್ಲರೂ ಶಾಂತಿಯನ್ನು ಅಪೇಕ್ಷೆ ಮಾಡ್ತೀವಿ, ಸಮಾಧಾನದಿಂದ ಇರ್ಬೇಕಂತ ಅಪೇಕ್ಷೆ ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡ್ತೇವೆ ನಾವು. ಸುಖ ಅಂತೀವಿ, ಆನಂದ ಅಂತೀವಿ, ಏನೇನು ಅಂತೀವಿ. ಈಗ ನಿದ್ದೆ ಒಳಗೆ ನಾವು ಸುಖವಾಗಿ ಇರಂಗಿಲ್ಲ, ಸಮಾಧಾನವಾಗಿ ಮಲಗಿರ್ತೇವೆ. ಅದಕ್ಕೆ ಎದ್ದಾಗ ಮತ್ತೆಲ್ಲ ಇಂದ್ರಿಯಗಳು ತೇಜ ಆಗಿರ್ತಾವೆ, ಫ್ರೆಶ್ನೆಸ್ ಬಂದಿರ್ತೈತೆ. ಅದೇ ಎದ್ದಾಗ ಎಚ್ಚರದೊಳಗೆ ಏನು ಸಿಗ್ತೈತೆ ಅಲ್ಲ, ಇಂದ್ರಿಯ ಜನ್ಯ ಸುಖ. ಇದಕ್ಕೆ ಇಂದ್ರಿಯ ಜನ್ಯಕ್ಕೆ ಶಾಂತಿ ಸಮಾಧಾನ ಅಂತಿಲ್ಲ, ಇಂದ್ರಿಯ ಜನ್ಯ ಸುಖ ಅಂತಂದ. ಇದು ಸುಖ ಟೆಂಪರರಿ ಇರ್ತೈತೆ, ಪರ್ಮನೆಂಟ್ ಇರಂಗಿಲ್ಲ. ಅದಕ್ಕೆ ಮಹಾತ್ಮರು ಅಂತಾರ, ಆ ಶಾಂತಿ ಸಮಾಧಾನ ಶಾಶ್ವತವಾಗಿ ನಿನಗೆ ಬೇಕಾಗಿತ್ತು ಅಂದ್ರೆ, ಅದನ್ನೇ ಅಪೇಕ್ಷೆ ಮಾಡ್ತೀವಲ್ಲ ಎಲ್ಲರೂ. ಅದು ನನಗೆ ಬೇಕಾಗಿತ್ತು ಅಂತಂದ್ರೆ ಅದು ಯಾರ ಹತ್ರ ಸಿಕ್ಕತ್ತಲ್ಲ ಅವ್ರ ಹತ್ರ ಹೋಗ ಅಂತ ಹೇಳ್ತಾರೆ. ಇಷ್ಟೇ ನಿಜಗುಣ ಶಿವಗಳು ಏನು ಹೇಳಕತ್ತಾರಂದ್ರೆ, ಆ ಶಾಂತಿ ಆ ಸಮಾಧಾನವನ್ನು ಯಾರು ಪಡ್ಕೊಂಡಾರ ಅವರು ಒಡನಾಟದೊಳಗಿರು, ಅವ್ರ ಅಂಗ ಸಂಘದೊಳಗಿರು, ಸದಾ ಅವ್ರ ಸಂಪರ್ಕದೊಳಗಿದ್ದಿ ಅಂದ್ರೆ ಆ ಶಾಂತಿ ಸಮಾಧಾನ ಇವತ್ತಲ್ಲ ನಾಳೆ ನಿನ್ನ ಹತ್ರ ಬರ್ತೈತೆ. ಅದಕ್ಕೆ ಮಹಾತ್ಮರು ಇವತ್ತೇನು ಹೇಳಕಂತಾರ, ಶಾಂತ ಒಡನಾಡು. ಒಡನಾಡು ಅಂದ್ರೆ ಗುರುಪೂರ್ಣಿಮಕ್ಕೊಮ್ಮೆ ಗುರುಗಳ ದರ್ಶನ ಮಾಡೋದು ಇದು ಒಡನಾಟ ಅಲ್ಲ. ಮೂರ್ತಿ ಪ್ರತಿಷ್ಠಾಪನಾ ಈ ವರ್ಷ ಬಂತ, ಮತ್ತು ಮುಂದಿನ ವರ್ಷಕ್ಕೆ ಗುರುಗಳ ದರ್ಶನ ಮೂರ್ತಿ ಸ್ಥಾಪನಾ 3 ದಿವಸ ಮಾಡ್ತಾರಲ್ಲ, ಮತ್ತೆ ಇದಕ್ಕೆ ಬಂದು ದರ್ಶನ ಮಾಡೋದು ಒಡನಾಟ ಅಲ್ಲಿಲ್ಲ. ಅದಕ್ಕೆ ಅಪ್ಪರು ಹೇಳ್ತಿರ್ತಾರೆ, ಶಿಷ್ಯನಾದ ಅಂತ್ಯವಾಸಿಯಾಗಿರ್ಬೇಕು. ಅಂತ್ಯವಾಸಿ ಅಂದ್ರೇನು, ಅಂತ್ಯಕಾಲಕ್ಕೆ ಬಂದು ದರ್ಶನ ಪಡೆಯೋದು ಅಂತ ಅರ್ಥ ಅಲ್ಲ. ಸದಾ ಯಾವಾಗಲೂ ಸದ್ಗುರುಗಳ ಸಮೀಪದೊಳಗಿದ್ದ ಅಂತಂದ್ರೆ ಅವ್ರ ಮುಖದೊಳಗೆ ಬರ್ತಿರತಕ್ಕಂಥ ಉಪದೇಶಗಳು ನನ್ನ ಅಂತಃಕರಣವನ್ನು ಶಾಂತ ಮಾಡ್ತಾರೆ.
ಅದಕ್ಕೆ ಅಂತ್ಯವಾಸಿ ಆಗುವಂತ ಹೇಳ್ತಾರೆ. ಅಂತ ಶಾಂತರ ಸಂಘವನ್ನ ಮಾಡಿದ್ರೆ ಏನೇನಾಗ್ತೈತೆ ಅಂತ ಎಲ್ಲ ಪೂಜ್ಯರು ಹೇಳಿ ಬಹಳ ಚೆನ್ನಾಗಿ. ಯಾರನ್ನ ನೋಡಿದರೆ, ಯಾರ ಮಾತನ್ನ ಕೇಳಿದ್ರೆ, ಯಾರ ಸಂಪರ್ಕದೊಳಗೆ ಬಂದ್ರೆ ಅಂತಃಕರಣ ಶಾಂತ ಆಗ್ತಿತ್ತು ಅಂದ್ರೆ ತಿಳ್ಕೊಬೇಕು, ಇವರು ಶಾಂತರದಾರ, ಇವರು ಪರಮಾತ್ಮರದಾರ, ಇವರು ಸದ್ಗುರುಗಳದಾರ ಅಂತ ತಿಳ್ಕೊಬೇಕು. ಯಾರನ್ನು ನೋಡಿದ್ರೆ ಅಂತಃಕರಣ ವಿಚಲಿತ ಆಗ್ತಿತ್ತು, ವಿಕ್ಷೇಪ ಆಗ್ತಿತ್ತು ಅಂದ್ರೆ ಅವ್ರು ಶಾಂತರಲ್ಲವರು. ಅವ್ರ ಮೈ ಮೇಲೆ ಹಾಕೊಂಡಿದ್ದ ಬಂಗಾರ ನೋಡಿ ನಮ್ಮ ಮನಸ್ಸಿನಾಗ ಹೆಂಗಾರ ಆಗ್ತಿತ್ತು. ಅವ್ರು ಶಾಂತರಲ್ಲವರು. ಪರಂತು ಅವ್ರು ನೋಡಿದ ಕೂಡ ನನ್ನ ಮನಸ್ಸು ಸಂಸಾರದ ಚಿಂತೆ ಬಿಟ್ಟು ಪರಮಾತ್ಮನ ನೆನಪು ಬರ್ತಿತ್ತು ಅಂದ್ರೆ ಅವ್ರು ಪರಮಾತ್ಮನೇ ಅದ ಅಂತ ತಿಳ್ಕೊಬೇಕು. ಅವ್ರು ಶಾಂತರೇ ಇರ್ತಾರ. ಅವರು ಪರಮಾತ್ಮ ಅವ್ರ ಮನಸ್ಸಿನಾಗ ಕುಂತಿರ್ತಾನ. ಅಷ್ಟೇ ಅಲ್ಲ, ಪರಮಾತ್ಮನೇ ಅವ್ರು ಆಗಿರ್ತಾರೆ. ಅಂತ ಮಹಾತ್ಮರದು ಒಂದು ಮಾತು, ಒಂದೇ ಒಂದು ಮಾತು ಸಾಕು ನಮ್ಮ ಜೀವನವನ್ನೇ ಬದಲು ಮಾಡ್ತಿತ್ತು. ಇವತ್ತು ಬೆಳಿಗ್ಗೆನೆ ಸುಮ್ಮ ಹಂಗ ಅಪ್ಪೋರ ಜೊತೆ ಮಾತಾಡುವಾಗ ಎದಕ್ಕೂ ವಿಷಯ ಬಂತು. ನಾ ಅಪ್ಪೋರಿಗೆ ಒಂದು ಮಾತು ಅಂದೆ, ಪ್ರವಚನ ಎಲ್ಲ ಭಾಳ ಜನ ಮಾಡ್ತಾರಲ್ಲಪ್ಪ, ಪ್ರವಚನ ಭಾಳ ಮಂದಿ ಮಾಡ್ತಾರೆ ನೋಡಿ, ಆದ್ರೆ ಎಲ್ಲಾರ ಮಾತು ಕೇಳಿ ಮನಿ ಬಿಡ್ಬೇಕನ್ನೋ ಇಚ್ಛೆ ಬರಂಗಿಲ್ರಿಯಪ್ಪ ಅಂತಂದ. ಎಲ್ಲಾರ ಮಾತು ಕೇಳಿ ನಾನು ಮನಿ ಬಿಡಬೇಕು, ನಾನು ಸ್ವಾಮಿ ಆಗ್ಬೇಕು, ನಾನು ಸನ್ಯಾಸಿ ಆಗ್ಬೇಕು, ಎಲ್ಲವನ್ನ ಬಿಟ್ಟು ಸದ್ಗುರುನಾಥನ ಹತ್ತಿರ ಇದ್ದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಸದ್ಗುರುವಿನ ಹತ್ತಿರ ಅಂತ ಹೇಳಂಗೆ ಸರ್ವಜ್ಞ. ಈ ಬಾವು ಹುಟ್ಟಬೇಕಂದ್ರೆ ಎಲ್ಲಾರ ಪ್ರವಚನ ಕೇಳಿ ಬರಂಗಿಲ್ರಿ, ಕೆಲವೊಬ್ಬರ ಪ್ರವಚನ ಕೇಳಿ ಬರ್ತೈತಿ. ಅಂಥವ್ರು ಯಾರ? ಅಂಥವ್ರು ಗುರುಗಳು. ಅಂಥವ್ರು ಹಂಗಿರ್ತಾರ. ಅವರು ಹಂಗಿರ್ತಾರ ಅಂತೇಳಿ ಅವ್ರ ಹಿಂದೆ ಸಾವಿರಾರು ಜನ ಲಕ್ಷಾಂತರ ಜನ ಹುಚ್ಚಾಗಿ ಕಣ್ಣು ಹತ್ತಿರ್ತಾರೆ. ಬೇರೆ ಬೇರೆದಕ್ಕೆ ಕಣ್ಣು ಹತ್ತೋದು ಬೇರೆ. ಉತ್ತರ ಪ್ರದೇಶದಿಂದ ಮಂಡ್ಲೇಶ್ವರು ಬಂದಿದ್ರು. ಈ ಚಮತ್ಕಾರ ಮಾಡ್ತಾರ, ಮಂತ್ರಿಸಿ ಅದು ಕೊಡ್ತಾರ, ಇದು ಕೊಡ್ತಾರ ಅಂತ ಜನ ಭಾಳ ಕಡೆ ಸೇರ್ತಾರ. ಆ ಮಂಡ್ಲೇಶ್ವರರು ಇನ್ನೊಬ್ಬರು ಸ್ವಾಮೀಜಿಯವ್ರಿಗೆ ಹೇಳಕತ್ತಿದ್ ನಾ ಸ್ವಂತ ನನ್ನ ಕಿವಿಲೇ ಹೇಳಿದ್ದೆ. ಸ್ವಾಮಿ ಸಾಕ್ಷಾತ್ ಕೃತಾನಂದ ಸರಸ್ವತಿ ಅಂತಿದ್ರು, ಅದಾರ ಋಷಿಕೇಶ. ಹರಿದ್ವಾರದ ಮಂಡ್ಲೇಶ್ವರ ಅವ್ರಿಗೆ ಹೇಳ್ತಿದ್ರು ಅಪ್ಪೋರ ಬಗ್ಗೆ ಪರಿಚಯ ಹೇಳ್ಕೊಡುವಾಗ. ಅವ್ರು ಹೇಳಿದ ಮಾತಿದ್ರು, ನಾನು ವೇದಾಂತ ಕೇಳಾಕ 20,000 40,000 ಮಂದಿ ಕೂಡ್ತಾರಂತ ನೋಡಕ್ ಹೋಗಿದ್ದೇನ ಅಂತಂದ್ರು. ಬರೀ ವೇದಾಂತ ಕೇಳಾಕ ಅದೆಂತ ಪ್ರಚಾರ ಇರ್ಬೇಕು ಅಪ್ಪೋರು, ಅದೆಂತ ವಾಣಿ ಇರ್ಬೇಕಂತ ನಾನು ನೋಡಕ್ ಹೋಗಿದ್ದೆ ಅಂತ ಮಂಡ್ಲೇಶ್ವರ ಹೇಳಿದೆ. ಹೆಂಗಿರ್ಬೇಕಿರೋದು ಚಮತ್ಕಾರ ಏನು ದೊಡ್ಡದಲ್ಲ. ಅಪ್ಪೋರು ಹೇಳ್ತಾರಲ್ಲ, ಯಾಕೆ ಸಿದ್ಧಾರೂಢಜ್ಜವ್ರು ನಮ್ಗೆ ಇಷ್ಟು ನೆನೆಸ್ತೀವಿ ಅಂತ ಸಿದ್ಧಿ ಪುರುಷರು ಓಣಿ ಸಿಗ್ತಾರಂತ ಅಪ್ಪೋರು ಹೇಳ್ತಿರ್ತಾರಲ್ಲ. ಪರಂತು ಸಿದ್ಧಾರೂಢಜ್ಜವ್ರು 31 ದೇಶದ ರಾಜರು ತಮ್ಮ ಬಂಗಾರದ ಕಿರೀಟ ಅವ್ರ ಪಾದಕ್ಕೆ ಹಚ್ತಿದ್ರು. ಅಂದ್ರೂ ಸಹಿತ ಸಿದ್ಧಾರೂಢಜ್ಜವ್ರು ತಮ್ಮ ಶಿಷ್ಯರ ಮೇಲೆ ಎಷ್ಟು ಕಾಳಜಿ ಇತ್ತಂದ್ರ, ಮನುಷ್ಯ ಜನ್ಮ ಮತ್ತೆ ಸಿಗಂಗಿಲ್ಲಪ್ಪ, ಇದು ಜನ್ಮ ಉದ್ಧಾರ ಮಾಡ್ಕೊಳಕ ಕೊಟ್ಟಾನ ಪರಮಾತ್ಮ. ಇದ್ರ ಉದ್ಧಾರ ಆಗ್ಬೇಕಾಗಿತ್ತಂದು ಜ್ಞಾನ ದೇವತು ಕೈವಲ್ಯಂ ಮೃತೆ ಜ್ಞಾನಾನ್ನ ಮುಕ್ತಿ, ಜ್ಞಾನದಿಂದಲೇ ಮುಕ್ತಿ, ಮತ್ತು ಬೇರೆ ದಾರಿ ಇಲ್ಲ ಅಂತ ತಿಳ್ಕೊಂಡು ಅದನ್ನ ಬರೀ ಹೇಳ್ತಿದ್ದೀರಿ ಸಿದ್ಧಾರೂಢಜ್ಜವ್ರು. ಸ್ವತಃ ತಾವು ಶಿಷ್ಯರನ್ನ ಒಳಗ್ ಕುಂದಿರಿಸಿ ಬಾಗಲ ಹಾಕಿ ಶಾಸ್ತ್ರ ಹೇಳ್ತಿದ್ರು. ಎಷ್ಟು ಕಳ್ಕಳಿ ಇರ್ಬೇಕು ಸಿದ್ಧಾರೂಢಜ್ಜವ್ರಿಗೆ ಶಿಷ್ಯರ ಮೇಲೆ. ಅಷ್ಟೇ ಶಾಂತ ಮೂರ್ತಿಗಳು ಸಿದ್ಧಾರೂಢಜ್ಜವ್ರು. ಅಪ್ಪೋರ್ ಮ್ಯಾಗ ಹೇಳ್ತಿರ್ತಾರ, ಗುರುಗಳಾದ್ರು ಹೆಂಗಿರ್ತಾರ, ಮಹಾತ್ಮರು ಹೆಂಗಿರ್ತಾರ, ನಶೇಕರವಾಗಿ ಸದಾ ವೀತರಾಗಿ. ಸಮರ್ಥ ರಾಮದಾಸ್ ಅಂತ ಹೇಳ್ತಿರ್ತಾರ. ಒಂದಿಷ್ಟು ಅಭಿಮಾನ ಇದ್ದಿದ್ದಿಲ್ಲ ಸಿದ್ಧಾರೂಢಜ್ಜವ್ರ ಹತ್ರ, ಎಳ್ಳಷ್ಟು ಅಭಿಮಾನ ಇದ್ದಿದ್ದಿಲ್ಲ. ಅವ್ರು ಏನ್ ಅಂದಿದ್ದು ಅಕ್ಕಿತ್ತು ಕರೆ. ಪರಂತು ಯಾರು ಬಂದು ನಮ್ಮಂಥವ್ರು ಶಾಸ್ತ್ರ ಹೇಳುವಾಗ ಯಪ್ಪ ನೀವು ತಪ್ಪು ಹೇಳಿರಿ ನೋಡಿ ಅಂದ್ರ ಹೌದಪ್ಪ, ಈಗ ನಾ ಪ್ರವಚನ ಹೇಳಕತ್ತೇನೆ ಇಲ್ಲ. ಈಗ ಪ್ರವಚನ ಮುಗಿದ್ಮೇಲೆ ನೀವು ಯಾರು ಬಂದು ನನಗಂದ್ರಿ ನೀವು ತಪ್ಪು ಹೇಳಿರಿ ಅಂತೇಳಿ ನಾವು ಒಪ್ಕೊಂತೇನ? ಒಪ್ಪಂಗಿಲ್ಲ. ನನ್ನ ನಾ ಹೆಂಗ್ ತಪ್ಪು ಹೇಳಿ, ನೀನ ತಪ್ಪು ತಿಳ್ಕೊಂಡಿದ್ದೆ ಅಂತಂದ. ಸಿದ್ಧಾರೂಢಜ್ಜವ್ರು ಯಾರ ಯಪ್ಪ ನೀವು ತಪ್ಪು ಹೇಳಿರಿ ಅಂದ್ರ ಸಿದ್ಧಾರೂಢಜ್ಜವ್ರು ಏನ್ ಹೇಳ್ತಿದ್ರಂತ, ಹೌದಪ್ಪ ವಯಸ್ಸಾಗಿ ಬಾಯಾಗ ಹಲ್ಲು ಹೋಗ್ಯವಲ್ಲ, ಶಬ್ದ ಹೆಚ್ಚು ಕಮ್ಮಿ ಆಗಿರ್ಬೇಕು ಬಿಡು, ತಪ್ಪಾಗೈತಿ ಸಿದ್ಧಾರೂಢಜ್ಜವ್ರು ಅಂತಿದ್ರಂತ. ನೋಡ್ರಿ ಎಷ್ಟು ಸಿದ್ಧಾರೂಢಜ್ಜರ ಹತ್ರ ವಿನಯ ಭಾವ, ಅದೆಷ್ಟು ಅಂತ ಒಂದೊಂದ್ಸಲ ವಿಚಿತ್ರ ಅನಿಸ್ತೈತಿ. ಆ ತಲೆ ಮೇಲೆ ಬೆಂಕಿ ಇಟ್ಕೊಂಡ್ರೆ ಹೆಂಗ್ ಕುಂತಿರ್ಬೇಕು ಸಿದ್ಧಾರೂಢಜ್ಜ, ಹೆಂಗಾರ ಕುಂತಿರ್ಬೇಕು. ಅಂತಃಕರಣದೊಳಗ ಶಾಂತಿ ಎಷ್ಟಿತ್ತು. ಪರಮಾತ್ಮ ಗೀತೆಯೊಳಗೆ ಹೇಳುವಾಗ ಜ್ಞಾನಿಗಳು ಹೆಂಗಿರ್ತಾರ ಅಂತ ಹೇಳ್ಕೊಂತ ಹೋಗುವಾಗ ಸಮುದ್ರದ ಉಪಮ ಕೊಟ್ಟನ ಪರಮಾತ್ಮ. ಸಮುದ್ರದ ಉಪಮ ಏನಂದ್ರ, ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್. ಸಮುದ್ರ ಹೆಂಗ ಶಾಂತವಾಗಿರ್ತೈತೆ ಹಂಗ ಮಹಾತ್ಮರು ಶಾಂತವಾಗಿ. ಒಮ್ಮೆ ನಮ್ಗೆ ಅನಿಸ್ತೈತಿ ಸಿದ್ಧಾರೂಢಜ್ಜವ್ರು ಅದಕ್ಕಿಂತ ಹೆಚ್ಚಿಗೆ ಇದ್ರು. ಸಮುದ್ರನು ಒಮ್ಮೆ ಸುನಾಮಿ ಗಿನಾಮಿ ಆಗಿ ಹೊರಗೆ ಬರ್ತೈತೆ ನೋಡಿರಿ, ಬರಂಗಿಲ್ಲ.
ಬಂದು ಎಷ್ಟು ಹಾಳು ಮಾಡ್ತೈತಿ. ಪರಂತು ಸಿದ್ಧಾರೂಢ ಅಜ್ಜೋರು ಎಲ್ಲ ಸಾಮರ್ಥ್ಯ ಇದ್ರೂ ಸಹಿತ ಒಬ್ಬರಿಗೂ ತಮ್ಮ ಬಾಯಿಯಿಂದ ಒಂದು ಸಲನೂ ಶಾಪ್ ಕೊಟ್ಟಿಲ್ಲ ಸಿದ್ಧಾರೂಢ ಅಜ್ಜೋರು. ಹೆಗ್ಗೇರಿ ಒಳಗೆ ಕುಂತಾಗ ಶುರುವಾತಿಗೆ ಹೆಗ್ಗೇರಿ ಒಳಗೆ ಹೋಗಿ ಕುಂತಾಗ ಸುಮ್ಮನೆ ಇರ್ತಾನಲ್ಲ ಪಾಪಿಷ್ಟ ಮನುಷ್ಯ, ಕಣ್ಣು ಮುಚ್ಕೊಂಡು ಕುಂದಿರ್ತಾನೆ. ಕಣ್ಣು ಮುಚ್ಕೊಂಡ್ರೆ ಕುಂತು ಮಂದಿ ಹುಚ್ಚಿಡಿಸ್ಯಾನ. ಮಹಾತ್ಮ ಅಂತಾರೆ ಇವ್ನು ಪೂಜೆ ಮಾಡ್ತಾರ, ಇವ್ನು ಸ್ತುತಿ ಮಾಡ್ತಾರ ಅಂತ ತಿಳ್ಕೊಂಡು ಇವತ್ತು ಶಾಂತ ಇವ್ ಯಾಕೆ ಶಾಂತದ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ತೆಗೆ ಮೇಲೆ ಬೆಂಕಿ ತಂದಿಟ್ಟಾನ. ಬೆಂಕಿ ಇಟ್ಟು ಹೋದ. ಅಲ್ಲಿ ಇಟ್ನಲ್ಲಿ ಒಬ್ಬ ಭಕ್ತ ಅವನು ತಡ್ಕೊಳಕ್ಕಾಗಲಿಲ್ಲ. ನೋಡಿ ಆ ಬೆಂಕಿ ತೆಗಿಬೇಕಂತ ಬಂದ್ರೆ ಸಿದ್ಧಾರೂಢ ಅಜ್ಜೋರು ತೆಗಿಸ್ಬಿಡ್ಲಿಲ್ಲ ಅಂತ. ತೆಗ್ಯಾಕೆ ಹೋಗ್ಬೇಡ ಯಪ್ಪ, ಸುಡಾಕತ್ತೈತೆ ಅದು. ಹೌದು, ಅದು ಹೊರಗೆ ಎಷ್ಟು ಸುಡಾಕತ್ತೈತಲ್ಲ ಅಷ್ಟೇ ಶಾಂತಿ ಸಮಾಧಾನ ನನ್ನ ಅಂತಃಕರಣದಾಗೈತಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಸಿದ್ಧಾರೂಢ ನೋಡಿ ಎಷ್ಟು ಶಾಂತಿ ಇರ್ಬೇಕು ಅಂತಃಕರಣದ. ಹೋಗಲಿ ಅವ್ನು ಶಾಪರ ಕೊಡೋ ಅನ್ನಂತ ಅವ ಸಿದ್ಧಾರೂಢ ಅಜ್ಜರು ಏನು ಅನ್ಬೇಕು, ಶಾಪ ಕೊಡ್ಬೇಕಂದ್ರ ಇಬ್ರು ಇರ್ಬೇಕು. ಹೌದಿಲ್ಲ? ನನ್ನ ಬಟ್ಟು ನನ್ನ ಕಣ್ಣಾಗ ಚುಚ್ಚಿದ್ರ ನನ್ನ ಬಟ್ಟಿಗೆ ಏನ್ ಮಾಡ್ತೀನಿ ನಾನು? ಏನು ಮಾಡಂಗಿಲ್ಲ. ಹಂಗ ಇಲ್ಲೇ ಹೊರಗಿನವ್ರು ಅನ್ನೋರು ನನ್ನ ದೃಷ್ಟಿಯೊಳಗೆ ಯಾರೂ ಇಲ್ಲ, ಎಲ್ಲಾನು ನನ್ನ ಆತ್ಮ ಸ್ವರೂಪ ಅದ. ಹಿಂಗಾಗಿ ಯಾರಿಗೂ ಶಾಪ ಕೊಡೋ ಜरूरतನೇ ಇಲ್ಲ ಅಂತ ಸಿದ್ಧಾರೂಢ. ಇವ್ರಿಗಂತಾರ ಶಾಂತರಂತೆ. ಈ ಕೆಲವೊಬ್ರು ಇರ್ತಾರ ನೋಡ್ರಿ, ಪತ್ರಿಕದ ಹೆಸರು ಮ್ಯಾಗ ಹಾಕ್ಯಾರ, ಕೆಳಗೆ ಹಾಕ್ಯಾರ, ನಮ್ಗೆ ಹಾರನ ಹಾಕಿಲ್ಲ, ನಮಗೆ ಶಾಲ ಹೊಚ್ಚಿಲ್ಲ, ನಮಗೆ ಲಾಸ್ಟಿಗೆ ಕುಂದ್ರಸ್ಯಾರ. ಇದಕ್ಕೆ ಜಗಳಾಡೋ ಸ್ವಾಮಿಗಳು ಇರ್ತಾರೆ ಭಾಳ ಮಂದಿ ನೋಡಿ. ನಾವು ಇಂಥವ್ರ ಸಂಪರ್ಕ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರ ಅವ್ರು ಸೀದಾ. ಇವ್ರ ಒಡನಾಟದೊಳಗೆ ಮಾಡಕ್ ಹೋಗ್ಬೇಡ. ಒಡನಾಡ ಯಾರ್ದು ಮಾಡ್ಬೇಕು ಅಂದ್ರೆ ಶಾಂತರ ಒಡನಾಡು. ಅಂದ್ರೆ ಶಾಂತರ ಯಾರಂತ ಮೊದಲು ತಿಳ್ಕೊಬೇಕು, ಅವಾಗ ಅವ್ರ ಸಂಪರ್ಕಕ್ಕೆ ಬರಕ್ ಬರ್ತೈತಿ. ಶಾಂತರಂಗ ಕಂಡವ್ರ ಸಂಪರ್ಕಕ್ಕೆ ಬಂದೆ ಅಂದ್ರೆ ನಾ ಮೊದ್ಲ ಅಶಾಂತಾಗಿ ಬಂದಿರ್ತೀನಿ. ನಾ ಸಂಸಾರದ ದುಃಖದೊಳಗೆ ತಪ್ತನಾಗಿ ಮೊದಲ ವಲ್ಯ ಅಂತ ಬಂದಿರ್ತೀನಿ. ಅದಕ್ಕಿಂತ ಹೆಚ್ಚಿಗೆ ತಾಪಕ್ಕೆ ಮತ್ತೆ ಮಠಕ್ಕೆ ಬಂದು ಗುಡಿಗೆ ಬಂದು ಹಂತರ್ ಗಂಟೆ ಇದ್ರೆ ಅಂದ್ರೆ ಇಂಥವ್ರ ಸಂಪರ್ಕಕ್ಕೆ ಯಾಕೆ ಬಂದೆಪ್ಪ ಅಂತ ಅನಿಸ್ತದೆ ನನಗೆ. ಏನಾದ್ರೂ ಆಸೆ ಆಮಿಷಕ್ಕಾಗಿ ಶಿಷ್ಯನನ್ನು ಮಾಡ್ಕೊಡ್ತಿದ್ರು ಅಂದ್ರ, ಯಾವುದರ ಆಸೆ ಆಮಿಷಕ್ಕಾಗಿ ಉಪದೇಶ ಕೊಡ್ತಿದ್ರು ಅಂದ್ರ, ಯಾವುದರ ಆಸೆ ಆಮಿಷಕ್ಕಾಗಿ ನಾನು ನಿನ್ನ ಗುರು ನಿನ್ನ ಶಿಷ್ಯ ಅಂತಿದ್ರ ಇವತ್ತೆಲ್ಲ ನಾಳೆ ಧೋಕ ಆಗ್ತೈತೆ. ಇವತ್ತೆಲ್ಲ ನಾಳೆ ಅಶಾಂತಿ ಪಡ್ತಾನ, ಹೆಚ್ಚಿಗೆ ಅಶಾಂತಿ ಪಡ್ತಾನ. ಸುಮ್ ಮನ್ಯಾಗಿದ್ರು ಇನ್ನೂ ಕಮ್ಮಿ ಇರ್ತಿರ್ತಾವ. ಅದಕ್ಕೆ ಅಂತ ಶಾಂತರು ಸಿಗೋದು ಬಹಳ ಕಠಿಣ. ಈಗ ಬೀದರ್ದಾಗ ಈಗ ಮಾಡ್ಯಾರ ಸಿದ್ಧಾರೂಢ ಅಜ್ಜರ ಮೂರ್ತಿ ಪ್ರತಿಷ್ಠಾಪನೆ. ಹಿಂಗೆ ಸಿದ್ಧಾರೂಢ ಅಜ್ಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಮೊದಲು ಭಾಳ ವಿರೋಧ ಆಗ್ತದೆ. ಬೀದರ್ದಾಗ ರೋಡ್ನಾಗೆಲ್ಲ ಬರೋದು ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಇವ್ರು ಪತ್ರಕರ್ತರು ಇರ್ತಾರಲ್ಲ, ಸುಮ್ ಕುಂದ್ರಂಗಿಲ್ಲ, ಅವರು ಮಜಾ ತಗೋಬೇಕಂತಾರ. ಅಪ್ಪೋರ ಹತ್ರ ಬಂದ್ರು ಅವರು, ನಿಮ್ಮ ಬಗ್ಗೆ ಹಿಂಗೆ ಅಂತಾರ್ರಿ, ನಿಮ್ಮ ಬಗ್ಗೆ ಹಿಂಗೆ ಬರ್ದಾರ್ರಿ. ಅಪ್ಪೋರ್ ಒಂದು ಮಾತು ಕೇಳಿಬೇಡತ್ತ, ಎಲ್ಲಿ ಬರ್ದಾರ? ಅಲ್ಲಿ ರೋಡ್ನಾಗ ಬರ್ದಾರ್ರಿ ಅಂತ. ನಾ ಅಲ್ಲಿ ಹೋಗೇ ಇಲ್ಲ, ಅಲ್ಲಿ ನೋಡೇ ಇಲ್ಲ ಅಂತ ಅಪ್ಪೋರ್ ಅಂದ್ರು. ನಾ ಅಲ್ಲಿ ಹೋಗೇ ಇಲ್ಲ, ನೋಡಿರ್ಬೇಕಲ್ಲ ನಾ ಕಣ್ಣಿನೇ, ನಾ ಅಲ್ಲಿ ಹೋಗಿ ನೋಡಿನೂ ಇಲ್ಲ. ನಾ ಏನ್ ಹೇಳಿ ಅದ್ರ ಬಗ್ಗೆ ಅನ್ನೋದು ಇಲ್ಲ, ಏನಾರ ಹೇಳಿ, ಏನಾರ ಹೇಳ್ರಿ. ಅವ್ರು ನಿಮ್ಗೆ ಹಿಂಗೆ ವಿರೋಧ ಮಾಡಕತ್ತಾರ, ಏನ್ರ ಹೇಳ್ರಿ ಅಂದ್ರ ನಾವು ನೀವಾಗಿದ್ರೆ ಏನ್ ಹೇಳ್ತಿದ್ವಿ? ಏನ್ ಹೇಳ್ತಿದ್ವಿ? ಹೊಳೆ ಏನಾರ ಬೈದ್ರ ಬೈತಿದ್ವಿ, ಹುಚ್ಚದನ್ನ ಹೋಗಿ ಹಂಗೆ ಏನಾರ ಹೇಳ್ತಿದ್ವಲ್ಲ. ಅಂತಃಕರಣ ಶಾಂತಿ ಹೆಂಗಿರ್ತದೆ ನೋಡ್ರಿ. ಬೈದವರನ್ನ ಬಂಧುಗಳೆಂದು, ಜರಿದವರನ್ನ ಜನ್ಮ ಹಿತೇಶಗಳೆಂದು, ಇದ ನಾ ಹೇಳ್ತೇನೆ, ಹೋಗಿ ಬರ್ಕೋಗಂತ ನೋಡ್ರಿ. ಅಂತಃಕರಣದ ಶಾಂತಿ ಹೆಂಗಿರ್ಬೇಕಂತ ಇಂಥವ್ರ ಸಂಪರ್ಕ ಮಾಡುವಂತ ನಿಜವಾದ ಸೇವೆಗಳು ಹೇಳಕತ್ತಾರ. ಶಾಂತವ್ರ ಒಡನಾಡು ಅಂದ್ರೆ ಇಂಥವ್ರ ಸಂಪರ್ಕಕ್ಕೆ ಬಂದ್ರೆ, ಇಂಥವ್ರ ಮಾತು ಕೇಳಿದ್ರೆ, ಇಂಥವ್ರ ಉಪದೇಶ ಪಡ್ಕೊಂಡ್ರೆ ನನ್ನ ಅಂತಃಕರಣನೂ ಶಾಂತ ಆಗ್ತೈತೆ, ನಾನು ಸಮಾಧಾನ ಆಗ್ತೇನೆ. ಇವತ್ತೆಲ್ಲ ನಾಳೆ ನನಗೂ ಪರಮಾತ್ಮನ ಕೃಪಾ ಆಗಿ ನಾನು ಮುಕ್ತನಾಗ್ತೇನೆ ಅಂತ ಮಹಾತ್ಮ ಹೇಳಕ್ಕಂತ. ಅದಕ್ಕೆ ಮತ್ತು ಅವ್ರ ಮೊದಲು ಹೇಳ್ಯಾರ ನನ್ನ ಬಗ್ಗೆ ಏನು ಯಾರು ಮಾತಾಡಬೇಡ ಅಂತೇಳಿ. ಅದಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೂ ಭಾಳ ಐತೆ. ಅದಕ್ಕೆ ಅವ್ರು ಹೇಳಕ್ಕೆ ಹೋಗ್ಬೇಡ ಅಂದ್ರೆ ಹೇಳಂಗನೇ ಇಲ್ಲ. ಅದಕ್ಕೆ ಶಾಂತರು ಒಡನಾಡು ಅಂತಾರ. ಅದಕ್ಕಿಂತ ಮಹಾತ್ಮರ ಸಂಪರ್ಕಕ್ಕೆ ಅವಶ್ಯವಾಗಿ ಶಂಕರ ಭಗವತ್ಪಾದರು ಒಂದು ಕಿವಿ ಮಾತು ಹೇಳ್ಯಾರ, ಶ್ರಾವ್ಯಂ ಸದಾಕ್ಯಂ ಗುರುವೇದ ವಾಕ್ಯಂ. ಗುರುಗಳ ಮಾತನ್ನ, ಶಾಸ್ತ್ರ ಮಾತನ್ನ ಯಾವಾಗಲೂ ಕಿವಿ ಕೇಳ್ತಾ ಇರ್ಬೇಕು. ಈ ಕಾರ್ಯಕ್ರಮ ಯಾಕೆ ಮಾಡ್ತಾರಂದ್ರೆ ಒಂದು ನಿಮಿತ್ತ ಮಾಡಿ ಮಾಡ್ತಾರ. ಇದನ್ನ ಜೀವನದೊಳಗ ಯಾವತ್ತೂ ಮಾಡ್ತಾ ಇರ್ಬೇಕು. ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತೈತಿ. ಅದಕ್ಕೆ ಅಂತ ಸದ್ಬುದ್ಧಿಯನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ನಮ್ಮ ನಿಮ್ಮಲ್ಲೇ ಕರುಣಿಸಲಿ ಅಂತ ಹೇಳ್ತಾ ಇವಾಗ ಗುರುಪ ಕುಸುಮಗಳನ್ನು ಸದ್ಗುರುಗಳ ಚರಣಾರನ್ನು ಅರ್ಪಿಸಿ ಹರಿ ಓಂ ತತ್ಸತ್. ಹರಿ ಓಂ.
ಅಂತೆ ವಾಸು